ನಮಸ್ಕಾರ. IPL ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ಎಸ್ ವೀಕ್ಷಕರೇ, ಇದೇ ಮಾರ್ಚ್ 28ಕ್ಕೆ IPL ಗ್ರ್ಯಾಂಡ್ ಆಗಿ ಓಪನ್ ಆಗಿದೆ. ಎರಡನೇ ಪಂದ್ಯವಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಎರಡೂ ತಂಡಗಳು ಮುಖಾಮುಖಿಯಾಗಲಿದೆ. ಮುಂಬೈ ಇಂಡಿಯನ್ಸ್ IPLನಲ್ಲೇ 5 ಬಾರಿ ಚಾಂಪಿಯನ್ಸ್ ಆಗಿದ್ದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ 3 ಬಾರಿ ಚಾಂಪಿಯನ್ಸ್ ಆಗಿದೆ. ಎರಡೂ ಟೀಮ್ಗಳು ತುಂಬ ಸ್ಟ್ರಾಂಗ್ ಇದೆ. ಭಾನುವಾರ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಎರಡೂ ತಂಡಗಳ ಬಲಾಬಲಗಳೇನು, ಸ್ಟಾರ್ ಪ್ಲೇಯರ್ಸ್ ಯಾರ್ಯಾರು, ಏನೆಲ್ಲ ಸ್ಟ್ರಾಟಜಿಗಳು ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ನಮ್ಮ ಸಹೋದ್ಯೋಗಿ ಪ್ರದೀಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಪ್ರದೀಪ್, ಟೀಮ್ಗಳು ಅಂದಾಗ ನಮಗೆ ಫಸ್ಟ್ ಬರೋದು ಪ್ಲೇಯರ್ಸು. ಮುಂಬೈ ಇಂಡಿಯನ್ಸಲ್ಲಿ ಬರೀ ಕ್ಯಾಪ್ಟನ್ಸೇ ಇದ್ದಾರೆ, ದೆನ್ ಇದರಲ್ಲಿ ಬರೀ ಬೌಲರ್ಸೇ ಇದ್ದಾರೆ. ಏನು ಇವರು ಮ್ಯಾಚ್ ಆಡೋಕ್ಕೆ ಬರ್ತಾ ಇದ್ದಾರೆ, ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋದೇ ನನ್ನ ಕ್ವಶನ್. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ IPL ಅನ್ನೋದು ಒಂದು ಬರೀ ಪಂದ್ಯ ಅಲ್ಲ, ಇದು ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ಎಮೋಷನ್ ಅಂತಲೇ ಹೇಳ್ಬೋದು. ಸೊ ಇವಾಗೇನು ಮಾರ್ಚ್ 29ಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಮುಖಾಮುಖಿ ಆಗ್ತವೆ. ಸೊ ಈ ಪಂದ್ಯಗಳನ್ನ ನೋಡ್ತಿರ್ಬೋದು. ಸೊ ನಾವು ಇತಿಹಾಸದಿಂದನೂ ಇವೆರಡೂ ತಂಡಗಳು ಫುಲ್ಲು ಫೇಮಸ್ ಆಗಿ ಇರ್ತಕ್ಕಂಥ ಟೀಮ್ಗಳು. ಸೊ ಒಂದಕ್ಕೊಂದು ಜಿದ್ದಾಜಿದ್ದಿ ತುಂಬ ಚೆನ್ನಾಗಿದೆ. ಸೊ ನೋಡಬೇಕು ಯಾವ ರೀತಿಯಾಗಿ ಮುಂಬೈ ಅವರು ಕೋಲ್ಕತ್ತಾನ ಎದುರಾಕೊಳ್ತಾರೆ ಅಥವಾ ಕೋಲ್ಕತ್ತಾದವರು ಮುಂಬೈ ಅವ್ರನ್ನ ಎದುರಾಕೊಳ್ತಾರೆ ಅಂತ ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ. ಓಕೆ ಪ್ರದೀಪ್, ಈಗ ಮುಂಬೈ ಯಾವ ರೇಂಜಿಗಿದೆ ಟೀಮು, ಕೋಲ್ಕತ್ತಾ ಯಾವ ರೇಂಜಿಗಿದೆ, ಬಲಾಬಲಗಳು ಏನಿದ್ದಾವೆ, ಸ್ಟ್ರಾಟಜಿಗಳು ಏನಾಗಿರ್ಬೋದು, ಇದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋದು. ತುಂಬ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಇವತ್ತು ಫೀಲ್ಡ್ ಇಳಿತಾ ಇದ್ದಾರೆ. MI ಆಗಿರ್ಬೋದು, KKR ಪ್ಲೇಯರ್ಸ್ಗಳಾಗಿರ್ಬೋದು. ಮುಂಬೈ ನೋಡ್ತಾ ಇರ್ಬೋದು ಎಂತೆಂಥ ಪ್ಲೇಯರ್ಸ್ ಇದ್ದಾರೆ. ಸೊ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಪ್ಲೇಯರ್ಸ್ಗಳೇ. ಸೊ ಇವಾಗ ಮುಂಬೈಯಲ್ಲಿ ನಾವು ಕೀ ಪ್ಲೇಯರ್ಸ್ ಅಂತ ನೋಡ್ತೀವಿ. ಕೀ ಪ್ಲೇಯರ್ಸ್ ಆಗಿರ್ತಕ್ಕಂಥ ನಮ್ಮ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತೆ ಘಟಾನುಘಟಿಗಳೇ ಇರೋದು. ಹೌದು, ಬ್ಯಾಟ್ಸ್ಮನ್ಗಳು ಯಾರು ಹೊಸೊಬ್ರು ಥರ ಎಲ್ಲ ಘಟಾನುಘಟಿಗಳು, ಎಕ್ಸ್ಪೀರಿಯನ್ಸ್ಡ್, ಎಲ್ಲ ಅನುಭವಿ ಆಟಗಾರ. ಇಲ್ಲಿ ನಾವು ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ವರ್ಸಸ್ ಫೈರ್, ಹೌದು, ಈ ಥರ ಮಾತು ಬರುತ್ತೆ. ಹೌದು. ಸೊ ಆ ರೀತಿಯಾಗಿರ್ತಕ್ಕಂಥ ಈ ನೋಡಿ ಎಕ್ಸ್ಪೀರಿಯನ್ಸ್ ವರ್ಸಸ್ ಫೈರ್ ಅಂತ ನೀವು ಹೇಳಿದ್ರೆ, ಸೊ ಎಕ್ಸ್ಪೀರಿಯನ್ಸ್ ಬಂದು ನಮ್ಮ MI ತಂಡದಲ್ಲಿ ಇರ್ತಾರೆ. ತುಂಬಾ ಜನ ಘಟಾನುಘಟಿಗಳು ಇತಿಹಾಸದಿಂದ ನೋಡ್ಕೊಂಡು ಬಂದಿರ್ಬೋದು ನಾವು. ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ, ಒಳ್ಳೆ ಸ್ಟ್ರಾಟಜಿಗಳು ಇಟ್ಕೊಂಡು ಫೀಲ್ಡ್ ಇಳಿತಾ ಇದ್ದಾರೆ. ಸೊ ಅವರ ಒಂದು ತಯಾರಿ ಕೂಡ ತುಂಬಾ ಮೋಘವಾಗಿರುತ್ತೆ. ಸೊ ಏನೇನು ಬೇಕು ಗೆಲ್ಲೋದಿಕ್ಕೆ KKR ವಿರುದ್ಧ ಅದೆಲ್ಲದನ್ನು ಕೂಡ ಅವರು ಸಂಪೂರ್ಣವಾಗಿ ತಿಳ್ಕೊಂಡು ಸೊ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಏನು 29ಕ್ಕೆ ನಡೆಯುತ್ತೆ ಆ ಒಂದು ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೌದು. ಈಗ ಟೀಮಲ್ಲಿ ಯಾರ್ಯಾರನ್ನ ಮೂವ್ ಮಾಡ್ತಿದ್ದಾರೆ, ಯಾರ್ಯಾರಿದ್ದಾರೆ ಒಂದು ನೋಡ್ಕೊಂಡು ಬರೋಣ. ನಮಗೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ನಾವು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಅಥವಾ ಇವಾಗೇನು ನಾವು ವೈಸ್ ಕ್ಯಾಪ್ಟನ್ ಅಂತ ಕರಿತೀವಿ ರೋಹಿತ್ ಶರ್ಮಾ. ಸೊ ಕಳೆದ ಬಾರಿ IPLನಲ್ಲಿ 5 ಬಾರಿ ಚಾಂಪಿಯನ್ಸ್ ಅಲ್ಲೂ ಕೂಡ ಅವರೇ ಕ್ಯಾಪ್ಟನ್ ಆಗಿದ್ರು. ನಂತರ ನಾವು ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಮತ್ತೆ ನಮನ್ ಧೀರ್ ಆಗಿರ್ಬೋದು, ಸ್ಯಾಂತ್ನರ್ ಆಗಿರ್ಬೋದು, ಠಾಕೂರ್ ಆಗಿರ್ಬೋದು, ಮತ್ತೆ ವಿಲ್ ಜಾಕ್ಸ್, ಮತ್ತೆ ಟ್ರೆಂಟ್ ಬೋಲ್ಟು, ಬುಮ್ರಾ, ಈ ಆಟಗಾರರು, ಮತ್ತೆ ಇನ್ನೊಬ್ಬರ ಹೆಸರು ಬಿಟ್ಟೆ ದೀಪಕ್ ಚಾರ್ ಅಂತ ಹೇಳಿ. ಈ ಆಟಗಾರರು ನೋಡಿ ಎಂತೆಂಥ ಆಟಗಾರನ ಈ ಸಲ ಫ್ರಾಂಚೈಸಿ ಅವರು ಟ್ರೈನಿಂಗ್ ಮಾಡ್ಕೊಂಡಿದೆ ಅಂತ. ತುಂಬಾ ಒಳ್ಳೊಳ್ಳೆ ಅದ್ಭುತವಾದ ಪ್ಲೇಯರ್ಸ್ಗಳು ಈ ತಂಡದಲ್ಲಿದ್ದಾರೆ. ಸೊ ಹಾಗೇನೆ ನೋಡಿ ಒಬ್ಬೊಬ್ರು ಕೂಡ ಒಂದೊಂದು ರೋಲ್ನ ಪ್ಲೇ ಮಾಡ್ತಾ ಬಂದಿದ್ದಾರೆ. ಸರ್, ಸುಮ್ಮನೆ ಫ್ರೇಮ್ ನೋಡ್ತಾ ಇದ್ರೆ ಪ್ಲೇಯರ್ಸು ಘಟಾನುಘಟಿಗಳೇ ಇದ್ದಾರೆ. ಹೌದು, ಬರೀ ಘಟಾನುಘಟಿಗಳಿದ್ದಾರೆ, ಯಾರು ನಾರ್ಮಲ್ ಪ್ಲೇಯರ್ಸ್ ಅಂತ ಅನ್ಸೋದೇ ಇಲ್ಲ. ಹೌದು, ನೋಡಿ ಈ ತಂಡದ ಒಂದು ವೀಕ್ನೆಸ್ ಅಂತ ಹೇಳಿದ್ರೆ, ಸೊ ಮಿಡ್ಲ್ ಆಟಗಾರರಲ್ಲಿ ಬೌಲರ್ಸ್ ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಹೌದು, ಆಗಿರೋದ್ರಿಂದ ಮುಂಬೈ ತಂಡದಲ್ಲಿ ಅವರು ಈಸಿಯಾಗಿ ಗೇಮ್ ಫಿನಿಶ್ ಮಾಡ್ಲಿಕ್ಕೆ ಅವರಿಗೆ ಒಂದು ಅನುಕೂಲ. ಸ್ಟಾರ್ಟ್ ಏನ್ ಮಾಡ್ತಾರೋ ಎಂಡ್ ತನಕನೂ ಅದೇ ಮೇಂಟೈನ್. ಖಂಡಿತ ಎಲ್ಲರೂ ಆಲ್ರೌಂಡರ್ಸ್ ಇರೋದ್ರಿಂದ ಮುಂಬೈ ತಂಡಕ್ಕೆ ಇದೊಂದು ಒಳ್ಳೆ ಸ್ಟ್ರೆಂತ್ ಅಂತ ಅನ್ಬೋದು ನಾವು. ಹೌದು, ಅದೇ ನಾವು ಮಾತಾಡ್ದಂಗೆನೆ ಎಕ್ಸ್ಪೀರಿಯನ್ಸ್ ವರ್ಸಸ್ ಫೈರ್ ಅಂತ. ಹೌದು, ಈ ಕಡೆ ಫೈರ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಅವ್ರ ಟೀಮ್ ಯಾವ ಥರ ಇದೆ? ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತುಂಬಾ ಚೆನ್ನಾಗಿದೆ. ಸೊ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲಿ ನಾವು ಕ್ಯಾಪ್ಟನ್ ಆಗ್ಬಿಟ್ಟು ಅಜಿಂಕ್ಯ ರಹಾನೆ ಆಗಿದ್ದಾರೆ ಈ ಸಲ. ಹೌದು. ಸೊ ನಾವು ಟಾಪ್ ಆರ್ಡರ್ ಬಂತಂದ್ರೆ ಟೀಮ್ ಸೈಫರ್ಟ್, ಫಿನ್ ಅಲೆನ್ ಅವರು ಬಂತಾರೆ. ಹಾಗೆ ಮಿಡ್ಲ್ ಆಟಗಾರಲ್ಲಿ ಅಜಿಂಕ್ಯ ರಹಾನೆ, ಕ್ಯಾಮ್ರನ್ ಗ್ರೀನು, ರಘುವಂಶಿ, ರಿಂಕು ಸಿಂಗ್, ಹಾಗೇನೆ ರಮಣ್ದೀಪ್ ಸಿಂಗ್. ಸೊ ಇವರು ಕೂಡ ಬ್ಯಾಟಿಂಗ್ ಒಳ್ಳೆ ಅದ್ಭುತವಾಗಿ ಆಡ್ತಾ ಬಂದಿದ್ದಾರೆ. ಸೊ ಹಾಗೇನೆ ನಾವು ಸುನಿಲ್ ನರೇನ್ ಅವರ ಸ್ಪಿನ್ ಅಂತ ನಾವು ಕೇಳಿರ್ಬೋದು, ವರ್ಲ್ಡ್ ಮೋಸ್ಟ್ ಸ್ಪಿನ್ನರ್ ಅಲ್ಲಿ ನಂಬರ್ 1 ಅವರು. ಸೊ ಹಾಗೇನೆ ಅವರ ಸ್ಪಿನ್ ಮೋಡಿಗೆ ಬ್ಯಾಟ್ಸ್ಮನ್ಗಳು ಸ್ಕ್ರೀಸ್ ಅಲ್ಲಿ ಆಲ್ಮೋಸ್ಟ್ ಇರೋದು ಕಡಿಮೆ. ಸೊ ಅವರ ಒಂದು ಸ್ಪಿನ್ ಎದುರಿಸಬೇಕು ಅಂದ್ರೆ ಅವ್ರು ತುಂಬಾ ತಾಕತ್ತಾಗಿರ್ಬೇಕು. ಸೊ ಅದರಿಂದ ನೋಡಿ, ಮತ್ತೆ ಹರ್ಷಿತ್ ರಾಣಾ ಅವರು ಕಾರಣಾಂತರಗಳಿಂದ ಇಂಜುರಿಯಲ್ಲಿ ಇದ್ದಾರೆ. ಸೊ ಹಾಗೇನೆ ವರುಣ್ ಚಕ್ರವರ್ತಿ ಕೂಡ ಅದ್ಭುತವಾದ ಇಂಡಿಯನ್ ಸ್ಪಿನ್ನರ್ ಕೂಡ. ಈ ರೀತಿಯಾಗಿರ್ತಕ್ಕಂಥ ಒಂದು ಬೌಲಿಂಗ್ ಲೈನಪ್ ಆಗಿರ್ಬೋದು, ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು ನೋಡ್ತಾ ಹೋಗ್ಬೋದು. ಹೌದು ಪ್ರದೀಪ್, ಈಗ
ಓಕೆ, ಓವರ್ ಆಲ್ ಟೀಮ್ ಆಯಿತು. ಈಗ ಸ್ಟಾರ್ ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಮುಂಬೈಯಲ್ಲಿ ಇರ್ತಕ್ಕಂಥ ಸ್ಟಾರ್ ಪ್ಲೇಯರ್ಸ್ ಎಲ್ಲರೂ ಸ್ಟಾರ್ ಪ್ಲೇಯರ್ಸೇ. ಸೂಪರ್ ಸ್ಟಾರ್ ಪ್ಲೇಯರ್ಸ್ ಯಾರು ಅಂತ ನಾನು ಕೇಳಕ್ಕೆ ಹೋಗ್ತಾ ಇದ್ದೀನಿ, ಏನು ಹೇಳ್ತೀರಾ? ನಿಮಗೆ ಗೊತ್ತಿದೆ ಅಲ್ಲ, ರೋಹಿತ್ ಶರ್ಮಾ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಅಂತಂದರೆ ಆಲ್ರೌಂಡರ್ ಕೂಡ ಅವರು. ಕಳೆದ ಬಾರಿ ಮ್ಯಾಚ್ ಫಿನಿಷರ್ ಕೂಡ ಹೌದು ಅವರು. ಸೊ ಕನ್ಸಿಸ್ಟೆಂಟಿಯಾಗಿ ಆಡ್ತಾರೆ. ಅವ್ರಿಗೆ ಯಾವುದೇ ಈಗ ಡೆತ್ ಓವರ್ಸಲ್ಲಿ ಬಂದರೆ ಬೇಗ ಸಿಕ್ಸ್ಗಳು ಸುರಿಯೋಣನೆ ಸುರಿಸ್ತಾ ಇದ್ದಾರೆ. ಸೊ ನಾವು ಕಳೆದ ಬಾರಿ ನಾವು T20 ವಿಶ್ವಕಪ್ನಲ್ಲಿ ನೋಡಿರ್ಬೋದು ಅವ್ರು ಯಾವ ರೀತಿಯಾದ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳಿ. ಸೊ ಹಂಗೇನೆ ನಾವು ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಅಂತಾನೆ ಪ್ರಸಿದ್ಧಿ. ಮಾಜಿ ಕ್ಯಾಪ್ಟನ್ ಕೂಡ ಹೌದು, ಮಾಜಿ ಕ್ಯಾಪ್ಟನ್ ಕೂಡ ಹೌದು. ನಾವೆಷ್ಟು ಮುಂಬೈಯಲ್ಲಿ ನಾವು 5 ಟ್ರೋಫಿಗಳನ್ನ ನೋಡ್ತೀವಿ. 5 ಟ್ರೋಫಿಗಳು ಕೂಡ ಈ ಹಾರ್ದಿಕ್ ಪಾಂಡ್ಯ ಇರ್ಬೋದು, 360 ಮ್ಯಾನ್ ನಮ್ಮ ಸೂರ್ಯಕುಮಾರ್ ಯಾದವ್ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು ಕಾರಣಕರ್ತರು. ಸೊ ಹಾಗೇನೆ ರೋಹಿತ್ ಶರ್ಮಾ ಅವ್ರ ರೋಲ್ ಬಂತು ಅಂದರೆ ಅವರು ಫುಲ್ ಇವಾಗಲೇ ಒಳ್ಳೆ ಫಿಟ್ ಆಗಿ ಕಾಣ್ತಾ ಇದ್ದಾರೆ. ಸೊ ಅವ್ರಿಗೆ ಸ್ಟೆಬಿಲಿಟಿ ಚೆನ್ನಾಗಿದೆ. ಸೊ ಯಾವುದೇ ಓಪನಿಂಗ್ ಬಂದರೂ ಕೂಡ ಮಿಡ್ಲಾಟಗಾರ ಆಗಿ ಬಂದರೂ ಕೂಡ ತುಂಬ ಈಸಿಯಾಗಿ ತಮ್ಮ ಒಂದು ಏನು ಪ್ರೆಷರ್ ಹ್ಯಾಂಡ್ಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಈಸಿಯಾಗಿ ಅವರು ತಮ್ಮ ರೋಲನ್ನು ಮಾಡ್ತಾರೆ. ಪ್ರದೀಪ್, ಮುಂಬೈ ಇಂಡಿಯನ್ಸ್ ಅಂತ ತಗೊಂಡಾಗ ಮೈನ್ ಬ್ಯಾಟರ್ಸ್ ಯಾರ್ಯಾರಿದ್ದಾರೆ, ಎಷ್ಟು ಆಕ್ರಮಣಕಾರಿಯಾಗಿರ್ತಾರೆ ಅವರು? ಮೈನ್ ಬ್ಯಾಟ್ಸ್ಮನ್ಗಳು ಅಂತ ಬಂದರೆ ನಾವು ಟಾಪ್ ಆರ್ಡ್ರಲ್ಲಿ ನಾವು ರೋಹಿತ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಹಾಗೆಯೇ ಕ್ವಿಂಟನ್ ಡಿಕಾಕ್ ಆಗಿರ್ಬೋದು. ಸೊ ಮತ್ತೆ ಸೂರ್ಯಕುಮಾರ್ ಯಾದವ್, ಹಾಗೆಯೇ ಇನ್ನು ರಿಯನ್ ರಿಕಾಲ್ಟನ್ ಅಂತ ಹೊಸಬ್ರು, ಅವರು ಕೂಡ ವಿದೇಶಿ ಆಟಗಾರರು. ಅವ್ರದ್ದೆಲ್ಲ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಅವರೆಲ್ಲ ತುಂಬಾ ಘಟ್ಟಗಳು, ಒಳ್ಳೊಳ್ಳೆ ರನ್ ಅನ್ನ ಕಲೆ ಹಾಕುವಲ್ಲಿ ಅವರು ಯಶಸ್ವಿ ಆಗ್ತಾ ಬಂದಿದ್ದಾರೆ. ತುಂಬಾ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಓಕೆ ಪ್ರದೀಪ್, ಈಗ ಬ್ಯಾಟರ್ಸ್ ಆಯ್ತು, ಬೌಲರ್ಸ್ ಯಾರ್ಯಾರಿದ್ದಾರೆ, ಯಾವ ತರ ಎಫೆಕ್ಟಿವ್ ಆಗಿ ಬೌಲರ್ಸ್ ಇದ್ದಾರೆ ನೋಡ್ಕೊಂಡು ಬರೋದಾದ್ರೆ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ಟ್ರೆಂಟ್ ಬೋಲ್ಟ್ ಆಗಿರ್ಬೋದು, ರಘು ಶರ್ಮಾ ಆಗಿರ್ಬೋದು, ಹಾಗೆ ಅಶ್ವಿನಿ ಕುಮಾರ್ ಮತ್ತೆ ದೀಪಕ್ ಚಹರ್ ಅವರು. ಸೊ ಈ ಒಂದು ಬೌಲಿಂಗ್ ಲೈನ್ ಅಪ್ ನೋಡ್ತಾ ಹೋದ್ರೆ ತುಂಬಾ ಅತ್ಯುತ್ತಮವಾದ ಒಳ್ಳೆ ಹಾಗೇನೆ ನೋಡಿ, ಈಗ ನಾವು ಜಸ್ಪ್ರೀತ್ ಬುಮ್ರಾ ಅವ್ರು ತಗೋಬೇಕು ಅಂತಂದ್ರೆ ಹೇಳಿದ್ರೆ ತುಂಬಾ ಕನ್ಸಿಸ್ಟೆಂಟ್ ಪ್ಲೇಯರ್, ಡೆತ್ ಓವರ್ ಸ್ಪೆಷಲಿಸ್ಟ್ ಕೂಡ. ಸೊ ಅವರ ಯಾರ್ಕರ್ ಮೋಡಿಯಿಂದ ಬ್ಯಾಟ್ಸ್ಮನ್ಗಳನ್ನ ಈಸಿಯಾಗಿ ಪರದಾಡೋಗ್ಬಿಡ್ತಾರೆ. ಮತ್ತೆ ಅವರು ಕ್ರೀಸ್ ಬೌಲಿಂಗಿಗೆ ಬಂತು ಅಂದ್ರೆ ಕ್ರೀಸಲ್ಲಿ ಕೂಡ ನಿಲ್ಲಲ್ಲ ಕೆಲವೊಂದು ಬ್ಯಾಟ್ಸ್ಮನ್ಸ್ಗಳು, ಅಷ್ಟು ಭಯಭೀತರಾಗಿರ್ತಾರೆ ಅಂತ ಹೇಳ್ಬೋದು. ಬುಮ್ರಾ ಅವ್ರದ್ದು ಇನ್ನೊಂದು ವೀಕ್ನೆಸ್ ಅಂತ ಹೇಳಿದ್ರೆ ಅವರ ಒಂದು ಯಾರ್ಕರ್ ಆಗಿರ್ಬೋದು, ಅವರ ಒಂದು ಸ್ವಿಂಗ್ ಬೌಲಿಂಗ್ ಆಗಿರ್ಬೋದು, ಸೊ ಅವರ ಒಂದು ಫಾಸ್ಟ್ ಬೌಲಿಂಗ್ ಆಗಿರ್ಬೋದು. ಸೊ ಈಸಿಯಾಗಿ ಅವರು ವಿಕೆಟ್ ಟೇಕರ್ ಕೂಡ ಹೌದು. ಸೊ ಕಳೆದ ಬಾರಿ ನೀವು T20 ವಿಶ್ವಕಪ್ನಲ್ಲಿ ನೋಡಿರ್ಬೋದು ಯಾವ ರೀತಿಯಾದ ಬೌಲಿಂಗ್ ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಹೌದು, ತುಂಬಾ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಬುಮ್ರಾ ಅವ್ರದ್ದು. ಮುಂಬೈ ಇಂಡಿಯನ್ಸ್ ಬಲಾಬಲಗಳು ನೋಡ್ಕೊಂಡ್ ಬಂದ್ವಿ, ಬ್ಯಾಟರ್ಸ್ ಆಗಿರ್ಬೋದು, ಬೌಲರ್ಸ್ ಆಗಿರ್ಬೋದು, ಆಲ್ರೌಂಡರ್ಗಳು ಆಗಿರ್ಬೋದು. ಅದೇ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಬಂದ್ರೆ ಬ್ಯಾಟರ್ಸ್ ಯಾವ ಥರ ಇದ್ದಾರೆ, ಸ್ಟ್ರಾಟಜಿಗಳು ಏನೇನು ಮಾಡ್ತಿದ್ದಾರೆ, ಬೌಲರ್ಸ್ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡೋದಾದ್ರೆ ಪ್ಲೇಯರ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಸೊ ಈಗ ನೋಡಿರ್ತೀರಾ ಅಜಿಂಕ್ಯ ರಹಾನೆ KKR ತಂಡದ ಕ್ಯಾಪ್ಟನ್. ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಅಂದ್ರೆ ನಮಗೆ ಅಜಿಂಕ್ಯ ರಹಾನೆ, ರಿಂಕು ಸಿಂಗ್, ಅಗ್ನೀಶ್ ರಘುವಂಶಿ ಅವರಿದ್ದಾರೆ, ಮನೀಶ್ ಪಾಂಡೆ ಅವರಿದ್ದಾರೆ, ಕ್ಯಾಮ್ರಾನ್ ಗ್ರೀನ್ ಇದ್ದಾರೆ, ಫಿನ್ ಅಲೆನ್ ಇದ್ದಾರೆ, ಸೊ ರಾಹುಲ್ ತ್ರಿಪಾಠಿ ಇದ್ದಾರೆ, ರೋಮನ್ ಪೋವೆಲ್ ಇದ್ದಾರೆ. ಇವ್ರ ಬಗ್ಗೆ ನೋಡ್ಕೊಂಡ್ ಬರೋದಾದ್ರೆ ಅಜಿಂಕ್ಯ ರಹಾನೆ ಯಾವ ಥರ ಕ್ಯಾಪ್ಟನ್ ಆಗೂ ಇದ್ದಾರೆ ಅವರು. ಸೊ ಏನು ಹೇಳೋಣ ಅಂತ. ಸೊ ಅಜಿಂಕ್ಯ ರಹಾನೆ ಆಸ್ ಎ ಕ್ಯಾಪ್ಟನ್ ಆಗ್ಬಿಟ್ಟು ಇನ್ನು ನಾವು ತುಂಬಾ ಒಳ್ಳೊಳ್ಳೆ ರೋಲ್ನ ನೋಡ್ತಾ ಬರ್ಬೋದು. ಸೊ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ. ಸೊ ಕೆಲವೊಂದು ಬಾರಿ ಅವ್ರು ಎಡವಿದ್ದಾರೆ, ಆದರೆ ಮುಂದಿನ ದಿನಗಳಲ್ಲಿ ಅವರು ಒಂದು ಫಾರ್ಮ್ನ ಮೇಂಟೈನ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನೋಡೋಣ ಯಾವ ರೀತಿಯಾಗಿ ಕಲ್ಕತ್ತಾ ತಂಡವನ್ನ ಗೆಲುವಿನ ಹಾದಿ ಅಂತ ಹೇಗೆ ತಗೊಂಡು ಹೋಗ್ತಾರೆ ಅಂತ ನೋಡಬಹುದಾಗಿದೆ. ಹೌದು. ಓಕೆ, ಹಾಗೇನೆ ಬ್ಯಾಟರ್ಸ್ ಅವ್ರಿಗೆ ಬಲ ಕೊಡೋದೆ 1:1 ರೇಷಿಯೋದಲ್ಲಿ ಬೌಲರ್ಸ್ನೇ. ಬೌಲರ್ಸ್ನ ನೋಡ್ಕೊಂಡು ಬರೋಣ. ಬೌಲರ್ಸ್ ಬಗ್ಗೆ ಹೇಳೋದಾದ್ರೆ ಇನ್ನು ಬೌಲರ್ಸ್ ಅಂತ ಬಂದರೆ ನಾವು ವೈಭವ್ ಅರೋರಾ ನೋಡ್ಬೋದು, ಮತೀಶ್ ಪತಿರಾಣ್ ಅವರು ಇಂಜುರಿ ಕಾರಣದಿಂದ ಅವರು ಕೂಡ ಟೀಮಲ್ಲಿ ಇದ್ದಾರೆ. ಇನ್ನೊಂದೆರಡು ಮ್ಯಾಚ್ಗೆ ಅವ್ರು ಇರಲ್ಲ ಅಂತ ಹೇಳ್ಬೋದು. ನಂತರ ಹರ್ಷಿತ್ ರಾಣಾ ಅವರು ಕೂಡ ಇದ್ದಾರೆ, ಮತ್ತೆ ಸುನಿಲ್ ನಾರಾಯಣ್ ಇದ್ದಾರೆ. ಸೊ ವರುಣ್ ಚಕ್ರವರ್ತಿ, ನಾವು ಸುನಿಲ್ ನಾರಾಯಣ್ ವರುಣ್ ಚಕ್ರವರ್ತಿ ನೆಕ್ಸ್ಟ್ ಲೆವೆಲ್ ಸ್ಪಿನ್ನಿಂಗ್ ಬಿಡಿ. ಸೊ ಅವ್ರು ಸ್ಪಿನ್ ಮಾಡಿ ಮುಂಬೈ ತಂಡದ ಆಟಗಾರನ ಮಣಿಸೋದಕ್ಕೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರದೀಪ್, ಆಲ್ರೌಂಡರ್ಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಒಳ್ಳೊಳ್ಳೆ ಆಲ್ರೌಂಡರ್ಸ್ ನಮ್ಮ KKR ತಂಡದಲ್ಲಿದ್ದಾರೆ. ಸೊ ಅನುಕೂಲ್ ರಾಯ್ ಇರ್ಬೋದು, ರಮಣ್ದೀಪ್ ಸಿಂಗ್ ಇರ್ಬೋದು, ರಚಿನ್ ರವೀಂದ್ರ ಇರ್ಬೋದು. ಸೊ ಈ ರೀತಿ ಆಲ್ರೌಂಡರ್ ಸೆಟ್ ಇಟ್ಕೊಂಡಿದ್ದಾರೆ ಅಂತಂದ್ರೆ KKR ತಂಡದಲ್ಲಿ ಇದೊಂದು ಬಲಿಷ್ಠ ತಂಡ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ರೀತಿಯಾಗಿ ಆಲ್ರೌಂಡರ್ ತಮ್ಮ ರೋಲ್ ಅನ್ನ ಮುಂದಿನ ಪಂದ್ಯದಲ್ಲಿ ನಿಭಾಯಿಸಲಿದ್ದಾರೆ ಅಂತ ನೋಡ್ಬೋದು ನಾವು. ಓಕೆ, ಅಭಿಮಾನಿಗಳ ಪ್ರಕಾರ ವಿನ್ನಿಂಗ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಏನು ಮುಂಬೈ ಇಂಡಿಯನ್ಸ್ ಏನಿದೆ 63% ಇದೆ ಪ್ರದೀಪ್. ಓಕೆನಾ, ಅಂದ್ರೆ 1:1 ಕೂಡ ಇಲ್ಲ, ಅಷ್ಟು ಸ್ಟ್ರಾಂಗ್ ಇದಾರ ಮುಂಬೈ ಇಂಡಿಯನ್ಸ್. ನೀವು ಹೇಳ್ದಂಗೆ ಬರೀ ಕ್ಯಾಪ್ಟನ್ಸೇ ಇದ್ದಾರೆ ಅಂದಾಗ 63% ಆಫ್ ಪೀಪಲ್ ಅಭಿಮಾನಿಗಳು ವೋಟಿಂಗ್ ನಡೆದಿದೆ, ಖಂಡಿತ ಪಕ್ಕ ಅವರೇ ಗೆಲ್ತಾರೆ ಅಂತ.
ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದಕ್ಕೆ? ಹೌದು ಸರ್, ಇವಾಗ ನಾವು ನೋಡ್ತಾ ಇರ್ಬೋದು, ಅವ್ರು ಗೆಲ್ಲಬೇಕು ಅಂತಾನೆ ಫೀಲ್ಡ್ ಇಳ್ಕೊಂಡು ಬರ್ತಾರೆ. ಸೊ ಅಷ್ಟು ತಯಾರಿ ಗೆಲ್ಲಬೇಕು ಅಂತ ನಡೀತಿಲ್ವಲ್ಲ, ಇದು ಮ್ಯಾಚ್ ಅಲ್ಲ, ಇದು ಯುದ್ಧ. ಇದು ಹೇಳ್ತಿದ್ದೀನಲ್ಲ, ಎಲ್ಲ ಕ್ಯಾಪ್ಟನ್ಗಳು ಸೇರ್ಕೊಂಡು ಎಲ್ಲ ಬೌಲರ್ಗೂ ಹೊಡೆದಾಕ್ಬಿಡೋಣ. ಹೌದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ನೀವು ಹೇಳ್ದಂಗೆ ಇದೊಂದು ಬ್ಯಾಟಲ್ ಅಂತಾನು ಹೇಳ್ಬೋದು. ಹೌದು ಹೌದು. ಸೊ KKR ಅಲ್ಲಿ ಇರ್ತಕ್ಕಂಥ ಘಟಾನುಘಟಿ ಪ್ಲೇಯರ್ಸ್ಗಳನ್ನ ನೋಡ್ಬೋದು. ಸೊ ಒಬ್ರಿಗಿನ್ನ ಒಬ್ರು ಮೆಚೂರ್ಡ್ ಅಂಡ್ ಕ್ರಿಯೇಟಿವ್ ಆಗಿದ್ದಾರೆ. ಸೊ ನೋಡೋಣ ಅವರ ಒಂದು ಪವರ್ನ ಫೈರ್ನ ಯಾವ ರೀತಿಯಾಗಿ ಹತ್ತಿಕ್ತಾರೆ ಮುಂಬೈ ತಂಡದ ಆಟಗಾರರು, ಬೌಲರ್ಸ್ ಇರ್ಬೋದು, ಬ್ಯಾಟ್ಸ್ಮನ್ಗಳಿರ್ಬೋದು. ಸೊ ಮುಂಬೈ ತಂಡದಲ್ಲಿ ನೋಡ್ಬೋದು ಮೋಸ್ಟ್ ಸ್ಟ್ರಾಂಗೆಸ್ಟ್ ಪ್ಲೇಯರ್. ತುಂಬಾ ಮತ್ತೆ 5 ಬಾರಿ ಚಾಂಪಿಯನ್ಸ್ ಗೆದ್ದರು. ಚಾಂಪಿಯನ್ಸ್ ಸರ್ ಅವರು. ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ತಂಡದಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ನಾವು ನೋಡ್ತಾ ಬಂದ್ರೆ ಸೊ ಈಸಿಯಾಗಿ ಬೇರೆ ಬೇರೆ ತಂಡಗಳನ್ನ ಡಿಪೆಂಡ್ ಮಾಡ್ಲಿಕ್ಕೆ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಕಾರಣ ಆಗ್ತಾ ಹೋಗುತ್ತೆ. ಹೌದು, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತಾರಲ್ಲ, ಇದೇ ಥರನೇ. ಪ್ರದೀಪ್, ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಒಂದು ತಲೆನೋವು ಸಂಗತಿ ಏನಂದ್ರೆ, ಇಬ್ರು ಪ್ಲೇಯರ್ಸ್ ಫಿಟ್ ಇಲ್ಲ ಅಂತ ಆಚೆ ಇಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ತಲೆನೋವಾಗಿ ಪರಿಣಮಿಸಬಹುದು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ? ಒಂದು ರೀತಿಯಲ್ಲಿ ನೋಡಿದ್ರೆ ಇದು ಕೋಲ್ಕತ್ತಾದಲ್ಲಿ ಮೈನ್ ಪ್ಲೇಯರ್ಸ್ಗಳು ಇಂಜುರಿ ಇರ್ತಕ್ಕಂಥದ್ದು. ಈ ಇಂಜುರಿ ಪ್ಲೇಯರ್ಸ್ಗಳಿಗೆ ಬಹಳ ಟೈಮ್ ಬೇಕಾಗುತ್ತೆ ಸೊ ರಿಕವರ್ ಆಗೋದಕ್ಕೆ. ಸೊ ಅಂತ ಇಂಜುರಿ ಪ್ಲೇಯರ್ಸ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಪತಿ ರಾಣಾ ಇರ್ಬೋದು, ಮತ್ತೆ ಹರ್ಷಿತ್ ರಾಣಾ ಇರ್ಬೋದು. ಸೊ ಈ ರೀತಿಯಾದಂಥ ಬೌಲರ್ಸ್ಗಳೇ ಅಂದ್ರೆ ನಮ್ಮ ಟೀಮ್ ನ ಒಂದು ಟೀಮ್ ಡಿಪೆಂಡ್ ಮಾಡ್ತಕ್ಕಂಥ ಸ್ಟ್ರೆಂತ್ ಈಚೆ ಇದೆ ಅಂತ ಹೇಳ್ಬೋದು. ಸೊ ಈ ಎರಡು ಬೌಲರ್ಸ್ಗಳು ತುಂಬಾ ಅದ್ಭುತವಾದ ಅಮೋಘವಾದಂಥ ಬೌಲರ್ಸ್ಗಳು. ಸೊ ಇವರೇ ಹೊರಗಿದೆ ಇರೋದ್ರಿಂದ ಕೋಲ್ಕತ್ತಾ ಟೀಮ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಡ್ತಾ ಇರ್ಬೋದು ಅಂತ ಅನಿಸ್ತಿದೆ. ಇದು ಮುಂಬೈ ಇಂಡಿಯನ್ಸ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಅಂತೀರಾ? ಓಕೆ ಪ್ರದೀಪ್, ಈಗ ಕೋಲ್ಕತ್ತಾ ಬ್ಯಾಟರ್ಸ್ ಯಾವ ತರ ಸಿದ್ಧತೆಗಳು ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇರ್ಬೋದು, ಸ್ಟ್ರಾಟಜಿಗಳು ಮಾಡ್ತಾ ಇರ್ಬೋದು, ಮುಂಬೈನ ಹೊಡೆಯಕ್ಕೆ ಆಗುತ್ತಾ ಕೋಲ್ಕತ್ತಾದವರು? ಖಂಡಿತ ಕೋಲ್ಕತ್ತಾ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಫಿನ್ ಅಲೆನ್ ಆಗಿರ್ಬೋದು, ಸೈಫರ್ಟ್ ಆಗಿರ್ಬೋದು, ಇವರು ನ್ಯೂಜಿಲೆಂಡ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳು. ಸೊ ಇವರು ಓಪನಿಂಗ್ ಅಂತ ಬಂತಂದ್ರೆ ಪವರ್ ಪ್ಲೇ ನಲ್ಲಿ ಅದ್ಭುತವಾದ ರನ್ ಅನ್ನ ಗಳಿಸಲಿಕ್ಕೆ ಈಸಿ ಆಗುತ್ತೆ ಇವರಿಗೆ. ಸೊ ಚೆನ್ನಾಗೂ ಆಡ್ತಾ ಬಂದಿದ್ದಾರೆ, ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ, ತುಂಬಾ ಸ್ಟ್ರಾಟಜಿಗಳನ್ನ ಯೂಸ್ ಪಡಿಸ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಪ್ಲೇಯರ್ ಕೂಡ ಹೌದು. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೋಲ್ಕತ್ತಾದವರು ಆಲ್ಮೋಸ್ಟ್ ಫಿನ್ ಅಲೆನ್ ಮತ್ತೆ ಸೈಫರ್ಟ್ ಕರ್ಕೊಂಡ್ಬಂದ್ರು ಒಂದೊಳ್ಳೆ ಸ್ಟಾರ್ಟ್ ಕೂಡ ಆಗುತ್ತೆ. ಸೊ ಫಿನ್ ಅಲೆನ್ ಮತ್ತೆ ಸೈಫರ್ಟ್ ಬದಲು ನಮ್ಮ ಸುನಿಲ್ ನರೇನ್ ಅವ್ರನ್ನ ಕರ್ಕೊಂಡ್ಬಂದ್ರು ಕೂಡ ಅವರು ಕೂಡ ರೋಚಕವಾದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಪವರ್ ಪ್ಲೇ ನಲ್ಲಿ ನೋಡಿರ್ಬೋದು. ಸೊ ವೆಸ್ಟ್ ಇಂಡೀಸ್ ಪ್ಲೇಯರ್ ಅವರು ತುಂಬಾ ಸ್ಟ್ಯಾಟಿಸ್ಟಿಕ್ ಆಗಿರ್ತಾರೆ. ಅವರೊಂದು ಆರಂಭ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಂತರ ನಾವು ಮಿಡ್ಲಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಮಿಡ್ಲಲ್ಲೂ ಕೂಡ ಒಳ್ಳೊಳ್ಳೆ. ಈಗ ಮನೀಶ್ ಪಾಂಡೆ ಅವ್ರನ್ನ ಆಚೆ ಇಟ್ಟಿದ್ದಾರೆ, ಇದು ಮುಂಬೈಗೆ ಪ್ಲಸ್ ಆಗುತ್ತಾ? ಮುಂಬೈಗೆ ಪ್ಲಸ್ ಪಾಯಿಂಟ್ ಅನ್ನೋದಕ್ಕಿಂತ ಮನೀಶ್ ಪಾಂಡೆ ಒಬ್ಬ ಉತ್ತಮ ಆಟಗಾರ, ಇಂಡಿಯನ್ ಪ್ಲೇಯರ್ ಕೂಡ ಹೌದು. ಸೊ ಮನೀಶ್ ಪಾಂಡೆದು ಫೀಲ್ಡಿಂಗ್ ಅಂತ ಬಂದ್ರು ಒಂದೊಳ್ಳೆ ಗುಡ್ ಫೀಲ್ಡಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. ಏನ್ ರೀಸನ್ ಮನೀಶ್ ಪಾಂಡೆ ಅವ್ರನ್ನ ಆಚೆ ಇಡೋದು? ಏನ್ ರೀಸನ್? ಫಿಟ್ನೆಸ್ ಇಲ್ಲ ಅಂತ ಸರ್? ರೀಸನ್ ಏನಿಲ್ಲ, ಅವರು ಕಳೆದ ಬಾರಿ IPL ನಲ್ಲಿ ಅಂತ ಫಾರ್ಮ್ ನೋಡ್ಲಿಲ್ಲ ನಾವು. ಸೊ ಆ ಫಾರ್ಮೇ ಇವ್ರಿಗೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಮನೀಶ್ ಪಾಂಡೆ ಅವರನ್ನ ಇಂಪ್ಯಾಕ್ಟ್ ಆಗಿ ತಗೋಬಹುದು, ಹೇಳಕ್ಕಾಗಲ್ಲ. ಕೋಲ್ಕತ್ತಾದವರು ನೋಡೋಣ ಯಾವ ತರ ಒಂದು ಆ ಟೀಮ್ ನ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ ಹೇಳಿ. ಓಕೆ ಪ್ರತಿ, ಈಗ ಓವರ್ ಆಲ್ ಆಗಿ ನಿಮ್ಮ ಒಂದು ಪ್ರಿಡಿಕ್ಷನ್ ಥರ ಓವರ್ ಆಲ್ ಆಗಿ ಹೇಳೋದಾದರೆ ಯಾವ ಥರ ಹೇಳ್ಬೋದು? ನಾನು ಮುಂಬೈ ಇಂಡಿಯನ್ಸು 63% ವೋಟಿಂಗ್ ತೊಗೊಂಡಿದೆ ಆಲ್ರೆಡಿ. ನಿಮ್ಮ ಪ್ರಕಾರ ಪ್ರಿಡಿಕ್ಷನ್ ವೈಸ್ ತೊಗೊಂಡ್ರೆ ಕೋಲ್ಕತ್ತಾ ವರ್ಸಸ್ ಮುಂಬೈ ಏನಾಗಿರುತ್ತೆ? ವಾಂಖೆಡೆ ಸ್ಟೇಡಿಯಂ ಏನಾಗಿರುತ್ತೆ ಅವತ್ತು? ತುಂಬಾ ಅಭಿಮಾನಿಗಳಿಗಂತೂ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಸೊ ಮುಂಬೈಯಲ್ಲಿ ನಮ್ಮ ಇಂಡಿಯಾ ನಡೀತಿರೋದು ಕೂಡ ಮುಂಬೈಯಲ್ಲಿ. ಖಂಡಿತ ಮುಂಬೈಗೆ ಹೋಮ್ ಬ್ರಾಂಚ್, ಅವ್ರಿಗೆ ಅಡ್ವಾಂಟೇಜ್ ಆಗೇ ಆಗುತ್ತೆ. ಹೋಮ್ ಗ್ರೌಂಡ್ ಆಗಿರೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಮತ್ತೆ ಪ್ರಾಕ್ಟೀಸ್ ಕೂಡ ಅಲ್ಲೇ ಮಾಡ್ತಾರೆ. ಸೊ ಅವ್ರಿಗೆ ಪಿಚ್ ರೀಡಿಂಗ್ ಚೆನ್ನಾಗಿರುತ್ತೆ ಸರ್. ಮತ್ತೆ ಅವ್ರದ್ದು ನೋಡಿ, ಮುಂಬೈ ತಂಡ ಎಕಾನಮಿ ನೋಡ್ಬೇಕು ಅಂದ್ರೆ ಕಳೆದ ಬಾರಿ ಅವರು ತುಂಬಾ ಟೈಮ್ ತುಂಬಾ ಖರಾಬ್ ಆಗಿತ್ತು. ಒಳ್ಳೆ ಒಂದು ಪ್ರದರ್ಶನ ಕೊಟ್ಟರು, ಆದ್ರೂ ಕೂಡ ಸೊ ಅವ್ರಿಗೆ ಬ್ಯಾಡ್ ಲಕ್ ಆಯ್ತು. ಸೊ ಅವ್ರದ್ದು ಲಾಸ್ಟ್ ಟೈಮ್ 5.67 ಎಕಾನಮಿ. ಇನ್ನೊಂದು ಒಂದು ಪ್ರತಿ ನಾನೊಂದು ಕೇಳಬೇಕು ಅಂದ್ಕೊಂತೀನಿ, ಹಾರ್ಡ್ ವರ್ಕ್ ಅಲ್ಲೂ ಲಕ್ ಇರ್ಲೇಬೇಕು ಅಂತೀರಾ? ಖಂಡಿತ ಹಾರ್ಡ್ ವರ್ಕ್ ಅಲ್ಲೂ ಕೂಡ ಬೇಕಾಗುತ್ತೆ ಲಕ್ ಅನ್ನೋದು. ಸೊ ಲಕ್ ಪ್ಲಸ್ ಅವ್ರದ್ದೊಂದು ಎಫರ್ಟ್ ಇದು ಟೀಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ನೋಡ್ಬೋದು, ಈಗ ಮುಂಬೈ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಮತ್ತೆ ತಿಲಕ್ ವರ್ಮಾ, ರೋಹಿತ್ ಶರ್ಮಾ ಅಂತ ಏನು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು. ಸೊ ಎಂತೆಂತ ಘಟಾನುಘಟಿಗಳ ಪ್ಲೇಯರ್ಸ್ ಇದ್ದಾರೆ. ಸೊ ಇವರೇ ಸಾಕು ನಮಗೆ ಮುಂಬೈ ತಂಡನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ. ಸೊ ಇನ್ನು ಬೌಲರ್ಸ್ಗಳಲ್ಲಿ ಬಂದ್ರೆ ನಾವು ಟ್ರೆಂಟ್ ಬೋಲ್ಟ್ ಆಗಿರ್ಬೋದು, ನಮ್ಮ ಬುಮ್ರಾ ಇರ್ಬೋದು. ನಮ್ಮ ಬುಮ್ರಾ ಯಾರ್ಕರಲ್ಲೇ ಎಷ್ಟೋ ವಿಕೆಟ್ಗಳನ್ನ ತೆಗಿತಾರೆ. ಹಾಗೇನೆ ಸೊ ಅವರು ಪವರ್ ಪ್ಲೇ ನಲ್ಲೂ ವಿಕೆಟ್ ಕಬಳಿಸಂತ ವ್ಯಕ್ತಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನೋಡಿ, ನಾವು ಕ್ರಿಕೆಟ್ ಅಲ್ಲಿ T20 ನಲ್ಲಿ 20 ಓವರ್ ಅಂತ ಹೇಳ್ಬೋದು. ಸೊ ಎದುರಾಳಿ ತಂಡದವ್ರಿಗೆ
20 ಓವರ್ ಅಲ್ಲ ಸರ್, 16 ಓವರ್. ಯಾಕೆ ಅಂತ ಹೇಳಿದ್ರೆ ಬುಮ್ರನ್ 4 ಓವರ್ ಇರುತ್ತೆ. ಸೊ ಬುಮ್ರನ್ ಮೈನಸ್ ಮಾಡ್ಕೊಂಡು ಅವ್ರು ಆಟ ಆಡಬೇಕಾಗುತ್ತೆ ಸರ್. ಆ ರೀತಿಯಾದ ರೋಚಕತೆ ಅವರಲ್ಲಿ ಆ ಬೌಲಿಂಗ್ ಅಲ್ಲಿ ಅವ್ರ ಬೌಲಿಂಗ್ ಅಲ್ಲಿ ಇರುತ್ತೆ. ಸೊ ನೋಡ್ಬೋದು ನೀವು ಪವರ್ ಪ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್, ಪವರ್ ಪ್ಲೇ ನಲ್ಲಿ ವಿಕೆಟ್ ತಗೊಂಡ್ಬಿಡ್ತಾರೆ. ಇನ್ನು ಡೆತ್ ಓವರ್ ಅಲ್ಲಿ ಬಂತಂದ್ರೆ ಅವರು ಜಾಸ್ತಿ ರನ್ಗಳನ್ನ ಕೊಡಕ್ ಹೋಗಲ್ಲ, ವಿಕೆಟ್ ಅನ್ನೇ ಎದುರು ನೋಡ್ತಾ ಇರ್ತಾರೆ. ಸೊ ಬುಮ್ರಾ ಅವ್ರದ್ದು ಮೋಸ್ಟ್ ಎಫೆಕ್ಟಿವ್ ಬೌಲಿಂಗ್ ಕೂಡ ಆಗಿರುತ್ತೆ. ಸೊ ವಿಶ್ವದಲ್ಲಿ ನಂಬರ್ 1 ಬೌಲರ್ ಕೂಡ ಹೌದು. ಸೊ ನೀವು ಅವ್ರಿಗೆ ಅವರು ಈಸಿಯಾಗಿ ಅವರ ಪ್ರೆಷರ್ ಹ್ಯಾಂಡಲ್ ಮಾಡ್ತಕ್ಕಂಥ ಕ್ಯಾಪಬಿಲಿಟಿ ಅವ್ರಿಗಿರುತ್ತೆ. ಓಕೆ ಪ್ರದೀಪ್, ಈಗ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ, ಮುಂಬೈ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಎಷ್ಟು ಸ್ಕೋರ್ ಮಾಡ್ಬೋದು, ಕೋಲ್ಕತ್ತಾ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡ್ಬೋದು? ಸರ್, ಮುಂಬೈ ಇಂಡಿಯನ್ಸ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಅವರು ಏನಿಲ್ಲ ಅಂದ್ರೂ 250 ಇಂದ 260 ಗಡಿ ದಾಟಿಸ್ತಾರೆ. ಓಕೆ. ಸೊ ಆ ಕ್ಯಾಪಬಿಲಿಟಿ, ಆ ಎಬಿಲಿಟಿ ಅವ್ರಿಗಿದೆ. ಓಕೆ. ದೆನ್ ಆ ಸ್ಕೋರ್ ಅನ್ನ ಇವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಬ್ಯಾಟ್ಸ್ಮನ್ಗಳು ಯಾವ ರೀತಿಯಾಗಿ ಕಲೆ ಹಾಕಿ ತಂದ್ಕೊಂಡು ಹೋಗ್ತಾರೆ, ಸೊ ಯಾವ ರೀತಿ ಚೇಸ್ ಮಾಡ್ತಾರೆ ಅಂತ ನಾವು, ಸೊ ಕಷ್ಟ ಇರುತ್ತೆ ಸರ್. ಮುಂಬೈ ಇಂಡಿಯನ್ಸ್ ರನ್ನ ಕೋಲ್ಕತ್ತಾದವರು ಚೇಸ್ ಮಾಡ್ಲಿಕ್ಕೆ ಕಷ್ಟ ಇರುತ್ತೆ. ಬಿಕಾಸ್ ಆಫ್ ಅವರು ಪವರ್ ಪ್ಲೇನಲ್ಲಿ ಸ್ವಲ್ಪ ಸ್ಲೋ ಬ್ಯಾಟ್ಸ್ಮನ್ಗಳು. ನಾವು ಫಸ್ಟ್ ಟಾಪ್ ಆರ್ಡರ್ನಲ್ಲಿ ನಾವು ಸ್ವಲ್ಪ ಇದ್ದಾರೆ, ಬಟ್ ಬ್ಯಾಟಿಂಗ್ ಲೈನಪ್ ಅಂತ ಬಂದ್ರೆ ನಾವು ಒನ್ ಡೌನ್ ಬ್ಯಾಟ್ಸ್ಮನ್ ಸ್ವಲ್ಪ ಸ್ಲೋ ಇದ್ದಾರೆ. ಮತ್ತೆ ಕ್ರಮಾಂಕ 4 ಬರೋರು ಕೂಡ ಸ್ವಲ್ಪ ಚೂರು ಕಡಿಮೆ ಸ್ಲೋಯೆಸ್ಟ್ ಆಗಿದ್ದಾರೆ. ಸೊ ನಾವು ಮತ್ತೆ ಮಿಡ್ಲ್ ಆಟಗಾರ ಅಂತ ಬಂದ್ರೆ ನಾವು ವಿಲ್ ಜಾಕ್ಸ್ನ ನೋಡ್ಬೋದು, ಮತ್ತೆ ಪೋವೆಲ್ ಅವರು ನೋಡ್ಬೋದು. ಸೊ ಈ ರೀತಿಯಾಗಿರ್ತಾ ಈ ರೀತಿ ಬ್ಯಾಟ್ಸ್ಮನ್ಗಳು ಇರೋದ್ರಿಂದ ಮಿಡ್ಲ್ ಆಟಗಾರರು ಬೇಗ ರನ್ ಕಲ್ ಹಾಕುವಲ್ಲಿ ಯಶಸ್ವಿ ಆಗ್ತಾ ಬರ್ತಾರೆ. ಸೊ ಅವಾಗ ಅವ್ರು ಈಸಿಯಾಗಿ ಚೇಸ್ ಮಾಡ್ತಕ್ಕಂಥ ಕ್ಯಾಪಬಿಲಿಟಿ ಅವರಿಗೆ ಬರುತ್ತೆ. ಇನ್ನು ಫಿನ್ ಅಲೆನ್ ಮತ್ತೆ ಟೀಮ್ ಸೆಫರ್ಟ್ ಇಬ್ರು ನ್ಯೂಜಿಲೆಂಡ್ ಪ್ಲೇಯರು. ಇವರು ಇತ್ತೀಚಿನ ವರ್ಲ್ಡ್ ಕಪ್ ನೋಡಿದ್ರೆ ಭಯಂಕರವಾದ ಫಾರ್ಮ್ ನಲ್ಲಿ ಇದ್ದಾರೆ. ಸೊ ಈ ಬ್ಯಾಟರ್ಸ್ ಅಂತಂದ್ರೆ ಬೆಂಕಿ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಒಂದು ಹಂತಕ್ಕೆ ಸೊಲ್ಯೂಷನ್ ಹುಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಬ್ಬರನ್ನ ಆಡಿಸ್ಬೇಕು, ವಿಧಿ ಇಲ್ಲ, ಅವ್ರು ಆಡಿಸ್ಲೇಬೇಕು. ಹೌದು, ಡೆಫಿನೆಟ್ಲಿ ಒಳ್ಳೆ ಜೋಡಿ ಅವರು. ಸೊ ಅವ್ರ ಪಾರ್ಟ್ನರ್ಶಿಪ್ ಉತ್ತಮವಾಗಿರುತ್ತೆ, ಒಂದು ಒಳ್ಳೆ ಆರಂಭ ಸಿಗುತ್ತೆ ಟೀಮ್ಗೆ. ಸೊ ಹಾಗೇನೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಸಿಗುತ್ತೆ ಅವ್ರ ಕಡೆಯಿಂದ. ನಂತರ ನಾವು ಅಜಿಂಕ್ಯ ರಹಾನೆ ಆಸ್ ಎ ಕ್ಯಾಪ್ಟನ್ ಆಗ್ಬಿಟ್ಟು ಅವ್ರು ಒಳ್ಳೆ ರೋಲ್ ನ ಮಾಡ್ತಾ ಬಂದಿದ್ದಾರೆ. ಬಟ್ ಅವ್ರ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಫಾರ್ಮ್ ಅಲ್ಲಿ ಕಡಿಮೆ ಇದ್ದಾರೆ. ಸೊ ಅದರಿಂದ ಸೊ ಅವರು T20 ಅಲ್ಲಿ ಹೈ ರೇಟ್ ಸ್ಕೋರರ್ ಅಲ್ಲ, ಸೊ ಪವರ್ ಹಿಟ್ಟರ್ ಕೂಡ ಅಲ್ಲ. ಪವರ್ ಪ್ಲೇ ಆದ್ಮೇಲಂತೂ ಅವ್ರದ್ದು ಬ್ಯಾಟಿಂಗ್ ಲೈನಪ್ ಚೇಂಜ್ ಆಗ್ಬೋದು. ಸೊ ಅಟ್ ವಿಲ್ 4-6 ಹೊಡೆಯುವಂತ ತಾಕತ್ ಅವ್ರಿಗಿಲ್ಲ. ಸೊ ಆದ್ರಿಂದ ಅಜಿಂಕ್ಯ ರಹಾನೆ ಸ್ವಲ್ಪ ಡೌನ್ ಆಗ್ತಾ ಬಂದಿದ್ದಾರೆ. ನೋಡಬಹುದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ. ನೆಕ್ಸ್ಟ್ ನಾವು ರಘುವಂಶಿ ಲಾಸ್ಟ್ ಸೀಸನ್ ತಾನು ಒಬ್ಬ ಒಳ್ಳೆ ಪ್ಲೇಯರ್ ಅಂತ ಕೂಡ ಗುರುತಿಸ್ಕೊಂಡಿದ್ರು. ಸೊ ಬಟ್ ಈ ವ್ಯಕ್ತಿ ಮ್ಯಾಚ್ ವಿನ್ನರ್ ಕೂಡ ಅಲ್ಲ. ಯಾಕೆಂದ್ರೆ ಹೇಳಕ್ಕಾಗಲ್ಲ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಫಾರ್ಮ್ ಬಂದ್ರೆ ಬರ್ಬೋದು ರಘುವಂಶಿ ಅವರು. ಸೊ ನಂತರ ನಾವು ಕ್ಯಾಮ್ರನ್ ಗ್ರೀನ್ ನೋಡ್ತೀವಿ. ಇವರು ಫಾರಿನ್ ಪ್ಲೇಯರ್, ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಅವ್ರು ಬಂದ ತಕ್ಷಣ ಸಿಕ್ಸರ್ಗಳನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೇನೆ ರಿಂಕು ಸಿಂಗ್ ಪ್ರಮೋಷನ್ ಕೊಟ್ಟು, ರಿಂಕು ಸಿಂಗ್ಗೆ ಪ್ರಮೋಷನ್ ಕೊಟ್ಟು, ಕ್ಯಾಮ್ರನ್ ಗ್ರೀನ್ಗೆ ಪ್ರಮೋಷನ್ ಕೊಟ್ಟು, ಸುನಿಲ್ ನಾರಾಯಣ್ ಅವ್ರನ್ನ ತಗೊಂಡ್ಬಂದು ಅವ್ರನ್ನ ಯೂಸ್ ಮಾಡಬೇಕು. ಸುನಿಲ್ ನಾರಾಯಣ್ ಅವ್ರನ್ನ ಯೂಸ್ ಮಾಡಿದ್ರೆ ಸೊ ಅವ್ರು ಒಳ್ಳೆ ಫಿನಿಶಿಂಗ್ ಲೆವೆಲ್ ಹತ್ರ ತಗೊಂಡು ಹೋಗ್ತಾರೆ. ಹಾಗೇನೆ ಆಸ್ ಎ ಓಪನರ್ ಬ್ಯಾಟ್ಸ್ಮನ್ಗಳು ಫಿನ್ ಅಲೆನ್ ಮತ್ತೆ ಸೈಫರ್ಟ್ ಒಳ್ಳೆ ಪವರ್ ಪ್ಲೇನ ತುಂಬಾ ಅದ್ಭುತವಾಗಿ ನಿಭಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನು ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರೋಮನ್ ಪೊವೆಲ್. ಸೊ ಈ ಟೀಮ್ ನ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಬ್ಯಾಟಿಂಗು, ಫೈರು, ಪವರು ಅನ್ನೋದು ಸ್ವಲ್ಪ ಲೋ ಆಗಿದೆ. ಸೊ ಬೌಲಿಂಗ್ ಲೈನಪ್ ಸ್ವಲ್ಪ ಸ್ಪಿನ್ ಮೋಡಿ ಚೆನ್ನಾಗಿದೆ. ನಮ್ಮ ವರುಣ್ ಚಕ್ರವರ್ತಿ ಆಗಿರ್ಬೋದು, ಮತ್ತೆ ವಿಶ್ವದ ನಂಬರ್ 1 ಸ್ಪಿನ್ ಬೌಲರ್ ಆಗಿರ್ತಕ್ಕಂಥ ಸುನಿಲ್ ನರೇನ್ ಆಗಿರ್ಬೋದು. ಈ ರೀತಿಯಂತ ಸ್ಪಿನ್ ಬೌಲಿಂಗ್ ಇಟ್ಕೊಂಡು ನೋಡೋಣ ಮುಂಬೈ ಬ್ಯಾಟ್ಸ್ಮನ್ಗಳನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕ್ತಾರೆ ಅಂತ ನಾವು ನೋಡ್ಬೋದಾಗಿದೆ. ತಂಡದಲ್ಲಿ ಹರ್ಷಿತ್ ರಾಣಾ ಮತ್ತೆ ಪತಿರಾಣ ಇಲ್ಲದೆ ಇರೋದಂತಕ್ಕಂಥದ್ದು ತಂಡಕ್ಕೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು, ತುಂಬಾ ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಅದ್ರ ಬದಲಾಗಿ ಮುಜಿರ್ ಬಾನಿ ನಾವು ಕರ್ಕೊಂಡಿದ್ದಾರೆ. ಅವರ ಪತಿರಾಣ ಅವರ ರಿಪ್ಲೇಸ್ಮೆಂಟ್ ಮುಜಿರ್ ಬಾನಿ, ಅವರು ಒಳ್ಳೆ ಪ್ಲೇಯರ್ ಕೂಡ, ಒಳ್ಳೆ ಅದ್ಭುತವಾದ ಬೌಲಿಂಗ್ ಕೂಡ ಮಾಡ್ತಾರೆ. ಸೊ ನೋಡ್ಬೋದು ಇವ್ರು ಇಲ್ಲದೆ ಇರೋ ಹಾಗೆ ಕೋಲ್ಕತ್ತಾದವರು ಯಾವ ರೀತಿಯಾಗಿ ತಂಡನ ಡೆವಲಪ್ ಮಾಡ್ತಾ ಹೋಗಿದ್ದಾರೆ ಅಂತ ನಾವು ನೋಡ್ಬೋದು. ನಂತರ ನಾವು ಮುಂಬೈ ಅಂತ ನೋಡಿದ್ರೆ ರೋಹಿತ್ ಶರ್ಮಾ ಕ್ವಿಂಟನ್ ಡಿಕಾಕ್ ಓಪನ್ ಮಾಡ್ತಾರೆ. ಸೊ ಅವ್ರು ಪವರ್ ಪ್ಲೇ ನಲ್ಲಿ ಉತ್ತಮವಾದ ಸ್ಕೋರ್ ಗಳಿಸ್ತಾರೆ. ಸೊ ಹಾಗೇನೆ ನಾವು ನಂಬರ್ 3 ನಲ್ಲಿ ತಿಲಕ್ ವರ್ಮಾ, ಹಾಗೇನೆ 4 ರಲ್ಲಿ ನಾವು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ಮಿಸ್ಟರ್ 360 ಅಂತಾನೆ ಹೆಸರುವಾಸಿ ಸೂರ್ಯಕುಮಾರ್ ಅವರು. ಸೊ ಹಾಗೇನೆ ವಿಲ್ ಜಾಕ್ಸ್ ನಂಬರ್ 6 ನಲ್ಲಿ ವಿಲ್ ಜಾಕ್ಸ್ ಅವರು ಬರ್ತಾರೆ. ನಂತರ ಬೆಸ್ಟ್ ಫಿನಿಶರ್ ಕೂಡ ಹೌದು ವಿಲ್ ಜಾಕ್ಸ್ ಅವರು. ನಮಂದೀರ್ ನಂಬರ್ 7 ನಲ್ಲಿ. ಹಾಗೇನೆ ಸ್ಯಾಂದರ್ ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಈವನ್ ದೀಪಕ್ ಚಹರ್ ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಸೊ ನಾವು ಮುಂಬೈ ತಂಡದಲ್ಲಿ ನೋಡ್ಕೋಬೇಕು ಅಂದ್ರೆ ಎವ್ರಿಬಡಿ ಆಲ್ಸೋ ಪ್ಲೇಯಿಂಗ್ ಇಲೆವೆನ್ ಇರತಕ್ಕಂಥ ಎಲ್ಲರೂ ಬ್ಯಾಟ್ಸ್ಮನ್ ಕೂಡ ಹೌದು, ಬೌಲರ್ಸ್ ಕೂಡ ಹೌದು, ಹೌದು, ಫುಲ್ ಆಲ್ರೌಂಡರಿಂಗ್ ಕ್ಯಾರೆಕ್ಟರ್ ಅನ್ನ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರಲ್ಲಿ ಒಳ್ಳೆ ಸ್ಟ್ರಾಟಜಿ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಎಬಿಲಿಟಿ ಇರ್ಬೋದು, ತುಂಬಾ ಅಚ್ಚುಕಟ್ಟಾಗಿದೆ. ಸೊ ನೋಡೋಣ ಯಾವ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸ್ ನ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತಾರೆ ಅಂತ. ಎಸ್ ಪ್ರದೀಪ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.